ರಾಜೇಶ್ ಅಂತ ಅವ್ರದ್ದು ತಲಗುಂದ ಕೋಲಾರ ತಾಲೂಕವ್ರೆ ಅವರು ಇಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾರೆ. ನನಗೆ ನಮ್ಮ ಚಿಕ್ಕಮ್ಮ ಒಬ್ರು ಅಲ್ಲಿ VRW ಅಂತ ಕೆಲಸ ಮಾಡ್ತಾರೆ, ಅವ್ರ ಮುಖಾಂತರ ಪರಿಚಯ ಆಗಿದ್ದು. ಅವನು ನನ್ನ ನಂಬರು ಫೋಟೋ ಎಲ್ಲ ನೋಡಿಕೊಂಡು ನನಗೆ ಮೆಸೇಜ್ ಮಾಡೋದು ಕಾಲ್ ಮಾಡೋದು ಮಾಡ್ತಾ ಇದ್ದ. ಆಮೇಲೆ ನಾನು ಯಾರು ಏನು ಅಂತ ಕೇಳಿದ್ರೆ ನಾನು ಈ ಥರ ಕ್ಲಾಸ್ 1 ಆಫೀಸರ್ ಇದ್ದೀನಿ, ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತೀನಿ, ಹ್ಯಾಂಡಿಕ್ಯಾಪ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ, ನಿನಗೂ ಏನಾದರೂ ಕೆಲಸ ಬೇಕಾದರೆ ಹೇಳಮ್ಮ ಕೊಡಿಸ್ತೀನಿ ಅಂತ ಹೇಳಿ ಆ ಥರ ಪರಿಚಯ ಆದರು. ಹ್ಞೂ ಸರ್ ನನಗೂ ಕೆಲಸ ಬೇಕು, ನಾನು ಮನೆಯಲ್ಲೇ ಇದ್ದೀನಿ, ಕೆಲಸ ಕೊಡಿಸಿದ್ರೆ ಉಪಯೋಗ ಆಗುತ್ತೆ ಅಂತ ನಾನು ಅವ್ರನ್ನ ನಂಬ್ಕೊಂಡು ಇದು ಮಾಡಿದೆ. ಕೆಲಸ ಕೊಡಿಸ್ತೀನಿ ನನ್ನ ನೆಪದಲ್ಲಿ, ಇಲ್ಲ ನಾನು ನಿನಗೆ ಮದುವೆ ಮಾಡ್ಕೊತೀನಿ, ಜೀವನ ಕೊಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಮೋಸ ಮಾಡಿ ನನ್ನ ಮದುವೆ ಮಾಡ್ಕೊಂಡ. 5 ವರ್ಷ ನಮ್ಮೂರಲ್ಲೇ ಇದ್ವಿ, ಸಂಸಾರ ಮಾಡ್ತಾ ಇದ್ವಿ. ಊರಿಗೆಲ್ಲ ಗೊತ್ತು ಅವ್ನು ಬರ್ತಾ ಇದ್ದಿದ್ದು ಹೋಗ್ತಾ ಇದ್ದಿದ್ದು. ಇವಾಗ ನನಗೂ ಅವನಿಗೂ ಸ್ವಲ್ಪ ಕೆಲಸ ಅನುಮಾನ ಜಾಸ್ತಿ. ಯಾವ ಗಂಡ್ಸಕ್ಕೆ ನೋಡಿದ್ರು ಕಟ್ಕೊಡೋದು, ಅವನು ಹಂಗೆ ಇವ್ನು ಹಿಂಗೆ, ಅವ್ನು ಇಟ್ಕೊಂಡಿದ್ಯಾ ಇವ್ನು ಇಟ್ಕೊಂಡಿದ್ಯಾ, ನಮ್ಮ ಅಣ್ಣ ಬರಲಿ ನಮ್ಮ ಅಪ್ಪ ಬರಲಿ ಸಮೇತ ನಮ್ಮ ಭಾವ ಬರಲಿ ಯಾರು ಬಂದರೂ ಅವ್ರಿಗೆಲ್ಲ ಕಟ್ಸೋದು, ನೀನು ಸರಿ ಇಲ್ಲ, ನೀನು ಹಂಗೆ ಹಿಂಗೆ ಅಂತ ಟಾರ್ಚರ್ ಮಾಡೋದು. ನನ್ನ ಕೈ ಮುರಿದು ಹಾಕ್ದ, ಎಲ್ಲ ಮಾಡ್ದ, ಮತ್ತು ನನಗೆ ಕುರ್ಬಾರು ಟಾರ್ಚರ್ ಕೊಡೋದು. ಅದರಿಂದನೇ ನಮ್ಮ ಮನೇಲಿ ಸ್ವಲ್ಪ ಗಲಾಟೆ ಆಗಿ ಅವನು ನಾನು ದೂರ ಇದ್ವಿ. ಆಮೇಲೆ ನಮ್ಮಮ್ಮ ಕ್ಯಾನ್ಸರ್ ಪೇಷಂಟ್ ಆದ್ರು. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ನಮ್ಮಮ್ಮನಿಗೆ 3rd ಸ್ಟೇಜ್ ಕ್ಯಾನ್ಸರ್ ಇತ್ತು. ನಾವು ಬೆಂಗಳೂರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದ್ವಿ, ಆಪ್ರೇಷನ್ ಮಾಡಿಸ್ತಾ ಇದ್ವಿ. ಆಪ್ರೇಷನ್ ಎಲ್ಲ ಆದಮೇಲೆ ನಾನು ನನ್ನ ಅಮ್ಮನ ಮನೆಯಲ್ಲೇ ಉಳ್ಕೊಂಡಿದ್ದೆ, ನಮ್ಮ ಮನೆಗೆ ಹೋಗಿರಲಿಲ್ಲ. ಆವಾಗ ಇವನು ಹೋಗಿ ನಮ್ಮ ಮನೆಯಲ್ಲಿ ಚೆಕ್ಗೆ 2 ಚೆಕ್ ಎತ್ಕೊಂಡು 100 ಗ್ರಾಮ್ ಒಡವೆ ಇಟ್ಕೊಂಡು 5 ಲಕ್ಷ ದುಡ್ಡು ಎತ್ಕೊಂಡು ಹೊರಟೋಗಿದ್ದಾನೆ. ಹೊರಟೋಗ್ಬಿಟ್ಟು ಇವಾಗ ನಾನು ಹಿಂಗೆ ನನ್ನ ಜೀವನ ಹಾಳು ಮಾಡ್ದಲ್ಲ ಹಂಗೆ ಮಾಡ್ದಲ್ಲ ಅಂತ ಹೋಗಿ ಕೇಳಿ ಪ್ರಶ್ನೆ ಮಾಡಿದ್ದಕ್ಕೋಸ್ಕರ ನನ್ನ ಮೇಲೆ ಚೆಕ್ಗಳು ಎತ್ಕೊಂಡೋಗಿ ಕೋರ್ಟಲ್ಲಿ ಕೇಸ್ ಹಾಕಿದ್ದಾನೆ. ಇವಾಗ ಕೇಸ್ಗೂ ಓಡಾಡ್ತಾ ಇದ್ದೀನಿ. ಮತ್ತು ನಾವು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ, ಅಲ್ಲೂ ಸಮೇತ ನನಗೆ ಯಾವುದೇ ಇದರಲ್ಲಿ ನ್ಯಾಯ ಸಿಗಲಿಲ್ಲ. 20,000 ಖರ್ಚಾಯಿತು. ನನ್ನ ತಂದೆ ತಾಯಿ ಹತ್ರ ದುಡ್ಡಿಲ್ಲ, ನನ್ನ ಹತ್ರನೂ ದುಡ್ಡಿಲ್ಲ. ಏನೋ ಸಾಲ ವಾಲ ಮಾಡ್ಕೊಂಡು ನಮ್ಗೆ ನ್ಯಾಯ ಸಿಗುತ್ತೇನೋ ಅಂತ ಇಷ್ಟು ದಿನ ಓಡಾಡಿ ಇಷ್ಟು ದಿನ ಏನೋ ಮಾಡ್ತಾ ಇದ್ದೀನಿ. ಎಲ್ಲೇ ಹೋದ್ರೂ ನ್ಯಾಯ ಏನು ಸಿಗ್ತಾ ಇಲ್ಲ. ಅವನ ಹತ್ರ ಅದು ಇದು ಜನರನ್ನ ಮುಗಿಸ್ತಿರೋ ದುಡ್ಡು ಐತೆ. ಈ ಒಂದು ಹ್ಯಾಂಡಿಕ್ಯಾಪ್ ಬರ್ತಾರೆ, ಅವ್ರಿಗೆ ನಿನ್ಗೆ ಗಾಡಿ ಕೊಡಿಸ್ತೀನಿ, ನಿನ್ಗೆ ಅದು ಮಾಡಿಸ್ತೀನಿ, ಪೆನ್ಷನ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. 10,000 15,000 ಕಿತ್ಕೋತಾನೆ, ಅವ್ರಿಗೆ ಮೋಸ ಮಾಡ್ತಾನೆ. ಯಾವ ಹ್ಯಾಂಡಿಕ್ಯಾಪ್ ಬರಲಿ ಹೆಣ್ಮಗು ಬರಲಿ ಅವ್ರನ್ನ ಬಳಸ್ಕೊಳ್ಳೋದು. ಹೆಂಗಂದ್ರೆ ನೀನು ನನ್ನ ಹತ್ರ ಬಂದರೆ ನಿನಗೆ ಏನು ಬೇಕೋ ಮಾಡ್ತೀನಿ, ನಿನ್ಗೆ ಸಪೋರ್ಟ್ ಮಾಡ್ತೀನಿ, ನಿನ್ಗೆ ಆ ಕೆಲಸ ಕೊಡಿಸ್ತೀನಿ ಈ ಕೆಲಸ ಕೊಡಿಸ್ತೀನಿ ಅನ್ನೋದು, ಅವ್ರನ್ನ ಬಳಸ್ಕೊಳ್ಳೋದು. ಮತ್ತು ಅವ್ರಿಗೇನು ಮಾಡ್ಕೊಡಲ್ಲ. ಇದು ಮಾಡೋದು, ನಿನ್ನ ಕೈಲಿ ಏನಾಗುತ್ತೆ ಮಾಡ್ಕೋ ಹೋಗಿ, ನಿನ್ನ ಹತ್ರ ಏನು ಪ್ರೂಫ್ ಐತೆ, ಏನಾಗುತ್ತೆ ನಿನ್ನ ಕೈಲಿ ಮಾಡ್ಕೋ, ನಿನ್ನಿಂದ ಏನು ನಾನು ಬಚ್ಕೊಡೋಕೆ ಇಟ್ಕೊಳಕ್ಕಾಗಲ್ಲ ಅಂತ ಅವಾಚ್ಯ ಪದಗಳಿಂದ ಬೈಯೋದು ಎಲ್ಲ ಮಾಡ್ತಾನೆ. ಅವ್ನು ಈ ಥರ ನನಗೆ ಅಲ್ಲ ಸುಮಾರು ಜನ ಹೆಣ್ಮಕ್ಳಿಗೆ ಮೋಸ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಅವ್ನಿಗೆ ಫಸ್ಟ್ ಮದುವೆ ಆಗಿರೋದು ಗೊತ್ತಿಲ್ಲ, ಮತ್ತೆ ಹಿಂಗೆ ಮಾಡಿರೋದು ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ತಾ ಇರೋದು ಗೊತ್ತಿಲ್ಲ. ನಾನೇ ಹೆಂಡ್ತಿ ಅಂತ ನಾನು ಭ್ರಮೇಲಿ ಬದುಕ್ತಾ ಇದ್ದೆ ಇಷ್ಟು ದಿನ ಅಷ್ಟೇ. ಅವ್ನಿಗೆ ಊರೆಲ್ಲ ಹೆಂಡ್ತಿರೆ, ಊರೆಲ್ಲ ಇದೆ. ಹೆಣ್ಮಕ್ಳಂದ್ರೆ ಅವ್ನಿಗೆ ಆಟದ ಗೊಂಬೆಗಳು. ನಮ್ಗೆ ನ್ಯಾಯ ಸಿಗ್ಬೇಕಾದ್ರೆ ಕೊಡ್ಬೇಕು. ನಮಗೆ ಪೊಲೀಸ್ ಸ್ಟೇಷನು ಕೋರ್ಟ್ ಅನ್ನೋದು ಹೊಸದು. ನಾವು ಇವತ್ತಿಗೆ ನಾನು ಹುಟ್ಟಿದಾಗಿಂದ ನೋಡಿಲ್ಲ. ನನ್ನ ತಂದೆ ಕರ್ಕೊಂಡು, ನನ್ನ ತಂದೆನೂ ಅಮಾಯಕರು, ಏನೂ ಗೊತ್ತಿಲ್ಲ. ಯಾರೋ ದೊಡ್ಡವ್ರನ್ನ ಗೊತ್ತಿರೋನ್ ಕರ್ಕೊಂಡೋದ್ರೆ ಅವ್ರಿಗೆ ದುಡ್ಡು ಕೊಟ್ರೆ ಕೆಲಸ ಆಗೋದು. ಕೊಡಿ ಅನ್ನೋದು, 5,000 ಇಸ್ಕೊಳ್ಳೋದು, 10,000 ಇಸ್ಕೊಳ್ಳೋದು, ಕೊಡೋದು. ಮತ್ತೆ ಅವ್ನು ಬಂದಾಗ ಅವನ ಹತ್ರನೂ ದುಡ್ಡು ಇಸ್ಕೊಳ್ಳೋದು, ಮತ್ತೆ ಅವನ ಪರನೇ ನ್ಯಾಯ ಆಗೋದು. ಅಲ್ಲಿ ಕಾನಿಸ್ಟೇಬಲ್ಸು ಅವರು ಇವರು ಇಸ್ಕೊಳ್ಳೋದು ಅವ್ರ ಪರನೇ ನ್ಯಾಯ ಮಾಡೋದು. ಇನ್ನು ಬೇರೆ ಬೇರೆ ಎಲ್ಲ ಮದುವೆ ಮಾಡ್ಕೊಂಡಿದ್ದಾನೆ. ಇನ್ನು ಅದಕ್ಕೂ ಮುಂಚೆ ಒಬ್ಬ ಹುಡುಗಿನ ಮಾಡ್ಕೊಂಡಿದ್ದಂತೆ. ಆಮೇಲೆ ಈ ಹುಡುಗಿ ನಮ್ಮ ಮೈಸೂರು ಹುಡುಗಿನ ಮಾಡ್ಕೊಂಡಿರೋದು, ಆಮೇಲೆ ನನ್ನ ಮಾಡ್ಕೊಂಡಿರೋದು. ಇವಾಗ ಯಾರೋ 80,000 ಸಂಬಳ ನಮ್ಮೂರವ್ರಿಗೆ ನಮ್ಮ ತಮ್ಮ ಆಗ್ಬೇಕು. ಆ ಹುಡುಗನ ಬಟ್ಟೆ ಅಂಗಡಿ ಹತ್ರ ಹೋಗ್ಬಿಟ್ಟು 80,000 ಈ ಹುಡುಗಿಗೆ ಸಂಬಳ, ಈ ಹುಡುಗಿನ ಮದುವೆ ಆಗಿದ್ದೀನಿ ನೋಡು, ಅವಳಿಗೆ ಹೇಳ್ಬಿಡು, ಅವಳು ಮಿಂಚ್ತಾ ಇದ್ಲಲ್ಲ, ಅವಳೇ ಚೆನ್ನಾಗಿರೋದು, ಅವಳು ಇಲ್ದಿರ ಇಲ್ಲ ಅಂತ ನೋಡು, ಎಂಥವ್ರು ನನ್ನ ಹಿಂದೆ ಬರ್ತಾರೆ ನೋಡು, ನಾನು ಅಂತ ಇದು ಅಂತೆಲ್ಲ ಹೇಳೋದು ಜನಗಳಿಗೆ. ಆಮೇಲೆ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ನಮ್ಮೂರವ್ರಿಗೆ, ನಮ್ಮ ರಿಲೇಷನ್ಸ್ಗೆ, ಇವ್ರಿಗೆ ಅವಳು ಕ್ಯಾರೆಕ್ಟರ್ಲೆಸ್ಸು, ಅವಳಿಗೆ ಸರಿ ಇಲ್ಲ, ಅವಳು ಚೆನ್ನಾಗಿದ್ದಾಳೆ ಅಂತ ನೋಡೋಕೆ ಪೊಗರು ಅವಳಿಗಷ್ಟೇ, ಅವಳ ಕ್ಯಾರೆಕ್ಟ್ರು ಸರಿ ಇಲ್ಲ, ಅದಕ್ಕೆ ನಾನು ಬಿಟ್ಟು ಓಡಿಸಿರೋದು ಅಂತ ಹೇಳೋದು. ಏನೇನು ಹೇಳೋದು, ನನಗೆ ಬದುಕಕ್ಕೆ ದಾರಿನೇ ಇಲ್ಲ, ನಾನು ಸತ್ತೋಗ್ಬೇಕಂತ ಉರ್ಲು ಕೂಡ ಹಾಕ್ಕೊಂಡಿದ್ದೀನಿ. ಇವತ್ತು ಹೇಳ್ತಾ ಇರೋದು, ನನ್ನ ಮನೇಲಿ ನಮ್ಮಪ್ಪ ಉಳಿಸ್ಕೊಂಡಿರೋದು ಅಷ್ಟೇ. ನನಗೆ ತುಂಬ ಟಾರ್ಚರ್ ಆಗಿದೆ ಅವನಿಂದ. ನಾನು ಇವಾಗ ಬದುಕಕ್ಕೆ ಆಗ್ತಾ ಇಲ್ಲ ನನಗೆ. ನಾನು ಊರು ಬಿಟ್ಟು ಬೆಂಗಳೂರಲ್ಲಿದ್ದೀನಿ ಇವಾಗ. ಯಾರು ನನಗೆ ಸಹಾಯ ಮಾಡ್ತಾ ಇಲ್ಲ. ತುಂಬ ಇದರಲ್ಲಿದ್ದೀನಿ. ಇವಾಗೂ ನಂಗೆ ಸತ್ತೋಗ್ಬೇಕಂತಾನೆ ಇದೆ, ಬದುಕಬೇಕನ್ನೋದು ಯಾವುದೂ ಇಲ್ಲ ದಾರಿ. ನಾನು ಸತ್ತೋದ್ರೆ ನಮ್ಮಮ್ಮ ಕ್ಯಾನ್ಸರ್ ಪೇಷಂಟ್ ಸತ್ತೋಗ್ತಾರೆ ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. 100 ಗ್ರಾಮ್ ಒಡವೆ ತಗೊಂಡೋಗಿದ್ದಾನೆ, 2 ಚೆಕ್ ತಗೊಂಡೋಗಿದ್ದಾನೆ, 5 ಲಕ್ಷ ದುಡ್ಡು ತಗೊಂಡೋಗಿದ್ದಾನೆ ಸರ್ ಮನೆಯಲ್ಲಿ.
ನನ್ಗೆ ಲೋನ್ ಮಾಡಿಸ್ತೀನಿ ಅಂತ ಯಾಮಾರಿಸಿ ನಾನು ಚೆಕ್ಕು ಮನೇಲಿ ಇಟ್ಟಿದ್ರೆ ಅದನ್ನ ಎತ್ಕೊಂಡೋಗಿದ್ದಾನೆ ಸೈನ್ ಮಾಡಿಕ್ಕಿದ್ದಾನೆ. ನನಗೆ ಅವನ ಜೊತೆ ಜೀವನ ಅಂತೂ ಮಾಡೋಕೆ ಇಷ್ಟ ಇಲ್ಲ ಸರ್. ಸಾಯ್ಸಾಕ್ಬಿಡ್ತಾನೆ ಅವನು. ನನಗೆ ಗೊತ್ತು. ನನ್ನ ಒಡವೆ ನಂದು ಏನಿದೆ ಚೆಕ್ ವಾಪಸ್ ಕೊಡಬೇಕು, ನನ್ನ ಒಡವೆ ಕೊಡಬೇಕು, ನನ್ನ ದುಡ್ಡು ಕೊಡ್ಬೇಕು. ನನಗೆ ಬದುಕೋ ಆಧಾರ ಏನಿಲ್ಲ. ಅವನು ಅಷ್ಟು ಕೊಟ್ಟರೆ ನಾನು ಅದನ್ನ ಇಟ್ಕೊಂಡು ನಾನೇನೋ ಒಂದು ಬ್ಯೂಟಿ ಪಾರ್ಲರ್ ಏನಾದರೂ ಮಾಡಿ ಜೀವನ ಮಾಡಿ. ಮೇಡಮ್ ನನಗೆ ನ್ಯಾಯ ಕೊಡಿಸ್ಕೊಡಿ. ಹಿಂಗೆ ನನ್ನ ಜೀವನ ಹಾಳು ಮಾಡಿದ್ದಾನೆ ಇವನು. ನನಗೆ ಬದುಕೋ ದಾರಿ ಯಾವುದೂ ಇಲ್ಲ. ನಂದೇನಿದೆ ಅದು ಚೆಕ್ಗಳು, ನನ್ನ ಒಡವೆ ಎಲ್ಲ ವಾಪಸ್ ಕೊಡಿಸಿ ಮೇಡಮ್. ನಾನು ಬದುಕೊಳಕ್ಕೆ ದಾರಿ ತೋರಿಸ್ಕೊಡಿ. ಎಲ್ಲೋದ್ರೂ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ಅವನು ನನ್ನ ಟಾರ್ಚರ್ ಮೇಲೆ ಟಾರ್ಚರ್ ಮಾಡ್ತಾ ಇದ್ದಾನೆ. ಎಲ್ಲಿದ್ರೂ ಬದುಕಕ್ಕೆ ಬಿಡ್ತಾ ಇಲ್ಲ. ನಿನ್ನ ಕೈಯಲ್ಲಿ ಏನಾಗುತ್ತೆ ಅದು ಮಾಡ್ಕೊ ಅಂತ ಹೇಳ್ತಾನೆ. ಅವನ ಹತ್ರ ದುಡ್ಡು ಅದು ಇದು ಎಲ್ಲ ಇದೆ, ನನ್ನ ಹತ್ರ ಯಾರೂ ಇಲ್ಲ. ನನ್ನ ಅಣ್ಣ ತಮ್ಮಂದ್ರು ಕೂಡ ನನ್ನ ಸಪೋರ್ಟಿಗೆ ಬರಲ್ಲ. ನೀನು ಮಾಡಿದೀಯ, ನೀನು ಅನುಭವಿಸ್ಕೊ ಹೋಗು ಅಂತಾರೆ. ನನಗೆ ದಯವಿಟ್ಟು ನ್ಯಾಯ ಕೊಡಿಸಿ ಮೇಡಮ್.